ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಶಿವನನ್ನೇ ಮೆಚ್ಚಿಸುವ ತಂಬಿಟ್ಟನ್ನ ಯಾವ ಥರ ಮಾಡೋದಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಹುರ್ಗಡ್ಲೆಯಲ್ಲಿ ತುಂಬಾ ರುಚಿಯಾದ ತಂಬಿಟ್ಟನ್ನ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರಗಿಬಿಡುತ್ತೆ. ಇದನ್ನು ನಾವು ನೈವೇದ್ಯಕ್ಕಾಗಿ ಶಿವನಿಗೆ ಅರ್ಪಿಸೋಣ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ಹುರುಗಡ್ಲೆನ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎರಡು ಕೂಡ ನಾವು ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಹುರ್ಕೊಳ್ಳೋದ್ರಿಂದ ತಂಬಿಟ್ಟು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹುರಿಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು. ನೋಡಿ, ಹುರ್ಕೊಂಡ ನಂತರ ನಾನು ಇದನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದು ತಣ್ಣಗಾಗಬೇಕು. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಲ ಕೂಡ ಕರಗಬೇಕು. ಅಷ್ಟರೊಳಗೆ ನಾವಿಲ್ಲಿ ಬೆಲ್ಲ ಕೂಡ ಕರಗ್ತಾ ಬರ್ತಿದೆ ಅಲ್ವಾ. ಇವಾಗ ನಾವು ಹುರಿದಂಥ ಹುರ್ಗಡ್ಲೆ ಹಾಗೆ ಒಣಕೊಬ್ಬರಿನ ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಗ್ರೈಂಡ್ ಮಾಡಬೇಕಾದ್ರೆ ಅದು ತಣ್ಣಗಾಗಬೇಕು. ನೋಡಿ, ಇವಾಗ ಬೆಲ್ಲ ಕೂಡ ಕರಗಿದೆ. ನಾವು ಬೆಲ್ಲ ನಾವು ಒಂದೇಳೆ ಪಾನಕ ಮಾಡ್ಕೋಬೇಕಾಗೋದು ಏನು ಅಗತ್ಯ ಇಲ್ಲ. ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕು. ಈಗ ಬೆಲ್ಲ ಕರಗಿದ ನಂತರ ರುಬ್ಬಿರಕ್ಕಂಥ ಹುರ್ಗಡ್ಲೆ ಹಾಗೆ ಒಣ ಕೊಬ್ಬರಿನ ನಾವು ಇದಕ್ಕೆ ಸೇರಿಸೋಣ. ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಧಾನದಲ್ಲಿ ನೀವು ಮಾಡಿ ದೇವರಿಗೆ ಬೇಗನೆ ಆಗ್ಬಿಡ್ತೀವಿ ಈ ನೈವೇದ್ಯ. ಆಗಲೇ ಮಾಡಿ ನಾವು ಆಗಲೇ ಕೂಡ ದೇವರಿಗೆ ಅರ್ಪಿಸ್ಬೋದು. ತುಂಬಾ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ತಳ ಕೂಡ ಇದು ಬಿಡೋಕ್ಕೆ ಶುರುವಾಗಿದೆ ಅಲ್ವಾ. ಇಷ್ಟು ಆದರೆ ಸಾಕು. ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇವತ್ತು ನಾವು ಶಿವರಾತ್ರಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋಕ್ಕಂಥ ಹುರುಗಡ್ಲೆಯಲ್ಲಿ ಬಳಸ್ಕೊಂಡು ನಾವು ತಂಬಿಟ್ಟನ್ನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ಇವಾಗ ತಳ ಕೂಡ ನೋಡಿ ಬಿಟ್ಟಿದ ಮೇಲೆ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕಿದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದ್ಸಲ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ದಿಢೀರಂತ ನಾವು ಹುರ್ಗಡ್ಲೆ ಇದ್ದರೆ, ಬೆಲ್ಲ ಇದ್ದರೆ, ಒಣಕೊಬ್ಬರಿ ಇದ್ದರೆ ನಾವು ಬೇಗನೆ ಮಾಡ್ಕೋಬೋದು. ಹಬ್ಬದ ದಿನವೇ ನಾವು ಈ ಥರ ನೈವೇದ್ಯನ ದೇವರಿಗೆ ರೆಡಿ ಮಾಡಿ ಇಡ್ಬೋದು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾವಿಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ. ಆವಾಗ ನಾವು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಈಸಿಯಾಗಿ ನಾವು ಉಂಡೆನ ಕಟ್ಬೋದು ಅಂತ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಒಂದು ಹೊಸ ರೀತಿಯಾಗಿ ನಾವು ತಂಬಿಟ್ಟನ್ನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ಅದರಲ್ಲೂ ಶಿವರಾತ್ರಿಗೆ ಶಿವನಿಗೆ ಇಡೋಕ್ಕೆ ನೈವೇದ್ಯವಾಗಿ ನಾವು ದಿಢೀರಂತ ಆವಾಗಲೇ ನಾವು ಮಾಡಿಕೊಂಡು ಶಿವನಿಗೆ ಇಡ್ಬೋದು. ಟೈಮು ಕೂಡ ಸೇವ್ ಆಗುತ್ತೆ, ಬೇಗನೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ನಾವು ಉಂಡೆಗಳನ್ನ ಕಟ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶಿವರಾತ್ರಿ ಹಬ್ಬಕ್ಕೆ ಹುರ್ಗಡ್ಲೆಯಿಂದ ತಂಬಿಟ್ಟನ್ನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್. ನೀವು ಅಷ್ಟೇ ಶಿವರಾತ್ರಿ ಹಬ್ಬಕ್ಕೆ ಈ ಥರ ನೈವೇದ್ಯನ ನೀವು ಶಿವನಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನೆ. ಹಾಗೆ ನೀವು ಟೈಮು ಕೂಡ ಸೇವ್ ಆಗುತ್ತೆ. ಆಗಲೇ ಮಾಡಿ ನಾವು ಆಗಲೇ ದೇವರಿಗೆ ನೈವೇದ್ಯವಾಗಿ ಇದನ್ನು ಇಡ್ಬೋದು. ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನಾವು ತಂಬಿಟ್ಟನ್ನ ಮಾಡೋದಂತ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಯಾವ ಥರ ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.